ಬ್ರಾಂಡ್ ಕರ್ನಾಟಕ ಅಂತ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ರ್ಯಾಂಪ್ ಅಂತ ಒಂದು ಪ್ರೋಗ್ರಾಮ್ ಇದೆ, ರೈಸಿಂಗ್ ಆಕ್ಸಿಲರೇಷನ್ MSME ಪರ್ಫಾರ್ಮೆನ್ಸ್ ಅಂತ. ಇದರಲ್ಲಿ ಒಂದು ಇನಿಷಿಯೇಟಿವ್ ಬ್ರಾಂಡ್ ಕರ್ನಾಟಕ ಅಂತ ಹೇಳ್ಬಿಟ್ಟು, ಈಗ MSCಗಳು ಇದಾರಲ್ಲ, ಮೈಕ್ರೋ ಸ್ಮಾಲ್ ಎಂಟರ್ಪ್ರೈಸಸ್ ಇದಾರಲ್ಲ, ಅವ್ರದ್ದು ಯಾವುದೇ ತರದ ಪ್ರಾಡಕ್ಟ್ಸ್ಗಳಿಗೆ ಪ್ಯಾಕೇಜಿಂಗ್ ಮಾಡಬೇಕು. ಪ್ಯಾಕೇಜಿಂಗು ಆ ತರ ಮಾಡಿಸೋದಕ್ಕೆ 50,000 rupees ಅಪ್ ಟು 50,000 ತನಕ ರಿಯಂಬರ್ಸ್ಮೆಂಟ್ ಇದೆ. ಸಿಮಿಲರ್ಲಿ ಸರ್ಟಿಫಿಕೇಶನ್ಸ್, ISI ಸರ್ಟಿಫಿಕೇಶನ್ ಇರ್ಬೋದು, BA ಸರ್ಟಿಫಿಕೇಶನ್ಸ್ ಇರ್ಬೋದು, ಅಥವಾ ಅಗ್ರಿ ಮಾರ್ಕ್ಸ್ ಸರ್ಟಿಫಿಕೇಶನ್ಸ್ ಇರ್ಬೋದು. ಈ ತರ ಯಾವುದೇ ಸರ್ಟಿಫಿಕೇಶನ್ಸ್ ಅವರು ಈಗ ಆಲ್ರೆಡಿ 2025 ಏಪ್ರಿಲ್ ಇಂದ ಮಾಡಿಸಿದ್ದನ್ನ ಇದ್ರೆ ಬಿಲ್ ಕೊಟ್ಟರು, ಇನ್ವಾಯ್ಸ್ ಸಬ್ಮಿಟ್ ಮಾಡಿದ್ರು, ಅವರಿಗೆ ನಾವು ರಿಯಂಬರ್ಸ್ಮೆಂಟ್ ಇದು ಅಪ್ಲಿಕೇಬಲ್ ಆಗುತ್ತೆ. ಇಲ್ಲ ನಾವು ಈಗ ಮಾಡಿಸ್ಬೇಕು ಅಂತ ಇದ್ರು, ಮಾಡಿಸಿದ್ರು, ಇನ್ವಾಯ್ಸ್ ಬಿಲ್ ಸಬ್ಮಿಟ್ ಮಾಡಿದ್ರು, ಅವ್ರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ಗವರ್ಮೆಂಟ್ ಆಫ್ ಇಂಡಿಯಾ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಒಂದು ಸ್ಪಾನ್ಸರ್ ಸ್ಕೀಮ್. ಇದು 2025 ಏಪ್ರಿಲ್ ಇಂದ ಯಾವ್ದು ಕ್ಯಾಟಗರಿ ಅಂದ್ರೆ ಬ್ರಾಂಡ್ ಅಲ್ಲಿ ನೀವು ಯಾವ್ದಾದ್ರು ಮಾಡಿಸ್ಕೋಬಹುದು. ಯಾವುದೇ ಪ್ರಾಡಕ್ಟ್, ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇರ್ಬೋದು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ಫುಡ್ ಪ್ರೊಸೆಸಿಂಗ್ ಪ್ರಾಡಕ್ಟ್ಸ್ ಏನಿರುತ್ತಲ್ಲ ಆ ತರ ಯಾವುದೇ ಪ್ರಾಡಕ್ಟ್ಸ್ ಆದ್ರೂ ಇದ್ರಲ್ಲಿ ಫುಡ್ ಪ್ರೊಸೆಸಿಂಗ್ ಅಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್ ಯಾವ್ದಾರು ತಗೋಬಹುದು ನೀವು. ಈ ಫುಡ್ ಹಾಗೆ ಅಗ್ರಿಕಲ್ಚರ್ ಈಗ ಅಗ್ರಿ ಮಾರ್ಕ್ಸ್ ಇದಿರುತ್ತಲ್ಲ, ಯಾವ್ದಾರು ಐಟಮ್ಸ್ಗಳು ಯಾವ್ದಾರು ಇರುತ್ತಲ್ಲ, ಫುಡ್ ಈಗ ಯಾವ್ದಾರು ಅಗ್ರಿಕಲ್ಚರ್ ಇದು ಮಾಡಿರ್ತಾರೆ, ರಾಗಿ ಇದು ಇರುತ್ತೆ, ಪ್ರಾಡಕ್ಟ್ಸ್ ಮಿಲೆಟ್ಸ್ ಇರುತ್ತೆ, ಈ ತರ ಎಲ್ಲಾ ಪ್ರಾಡಕ್ಟ್ಸ್ಗಳು ನೀವು ಇದು ಮಾಡ್ಬೋದು. ಇದು ಅಪ್ಲೈ ಆಗುತ್ತೆ ನಿಮಗೆ ಅಪ್ ಟು 50,000 ತನಕ ರಿಯಂಬರ್ಸ್ಮೆಂಟ್ ಇದೆ ಈ ಸ್ಕೀಮ್ ಅಲ್ಲಿ. ಇದರಲ್ಲಿ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂದ್ರೆ, ನಾವು ಒಂದು ಗೈಡ್ಲೈನ್ಸ್ ಅಂತ ಇದೆ, ಆ ಗೈಡ್ಲೈನ್ಸ್ ಅಲ್ಲಿ ಅನೆಕ್ಚರ್ A, ಅನೆಕ್ಚರ್ B ಅಂತ ಇದೆ. ಅನೆಕ್ಚರ್ A ಅಲ್ಲಿ ಏನಂದ್ರೆ ನಿಮ್ಮ ಡಿಕ್ಲರೇಷನ್ ಫಾರಂ ತರ ಒಂದು ಕೊಡಬೇಕು. B ಅಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಕ್ಯಾಪ್ಚರ್ ಮಾಡ್ತೀವಿ, ಅಂದ್ರೆ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಇದಕ್ಕೆ ಮ್ಯಾಂಡೇಟರಿ. ಕಡ್ಡಾಯ ಉದ್ಯಮ ರಿಜಿಸ್ಟ್ರೇಷನ್ ನಂಬರ್, MSME ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಕಡ್ಡಾಯ. ಉದ್ಯಮ ರಿಜಿಸ್ಟ್ರೇಷನ್ ನಂಬರು, ಅದು ಇನ್ವಾಯ್ಸ್ ಏನು ಅವ್ರಿಗೆ ಆಲ್ರೆಡಿ ತಗೊಂಡಿದ್ರೆ ಇನ್ವಾಯ್ಸ್ ಬಿಲ್ ಬೇಕು. ಆಮೇಲೆ ನೆಕ್ಸ್ಟ್ ನೀವು ಪ್ರಾಡಕ್ಟ್ ಏನ್ ತಗೊಂಡಿರ್ತಿರಲ್ಲ, ಆ ಪ್ರಾಡಕ್ಟ್ ನ ಇಮೇಜಸ್ ಬೇಕು. ಇಷ್ಟನ್ನ ನೀವು ಡಿಸ್ಟಿಕ್ ಏಜ್ ಲಿಮಿಟ್ಸ್ ಯಾವುದೇ ಏನಿಲ್ವಾ ಇದಕ್ಕೆ. ನೀವು ಡಿಸ್ಟಿಕ್ ಇಂಡಸ್ಟ್ರಿ ಸೆಂಟರ್ ಥ್ರೂಔಟ್ ಕರ್ನಾಟಕ ಈಚ್ ಸ್ಟೇಟ್ ಅಲ್ಲಿ ಒಂದೊಂದು DICs ಅಂತ ಸೆಂಟರ್ಸ್ ಇದೆ. ಆ ಸೆಂಟರ್ಸ್ ಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ರವಿಕಾಂತ್ ಅಂತ ಹೇಳಿ, ಅಸಿಸ್ಟೆಂಟ್ ಮ್ಯಾನೇಜರ್ KPMG.